ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಅರ್ಲಿ ಮಾರ್ನಿಂಗ್ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅದೇ ಥರ ನಮ್ಮ ಇಡೀ ದಿನವೂ ಇರುತ್ತೆ. ನಮ್ಮ ಮಾರ್ನಿಂಗ್ ಥಾಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇನ್ ಕೇಸ್ ನಾವು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ, ಜಸ್ಟ್ ನೆಗೆಟಿವ್ ಥಾಟ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ, ಎದ್ದ ತಕ್ಷಣ ಒಂಥರ ಮೂಡ್ ಔಟ್ ಆಗೋದು, ಹಿಂದಿನ ದಿನ ಅದಕ್ಕೆ ಕ್ಯಾರಿ ಓವರ್ ಮಾಡೋದು, ಅಥವಾ ಬೆಳಗ್ಗೆನೇ ಇರಿಟೇಟ್ ಆಗಿರೋದು ತುಂಬಾ ಎಫೆಕ್ಟ್ ಆಗುತ್ತೆ. ಇಡೀ ದಿನ ನಮ್ಮದು ಚೆನ್ನಾಗಿರಬೇಕು ಅಂದರೆ ನಾವು ಹೇಗೆ ಬೆಳಗ್ಗೆ ಒಂದು ಕಿಕ್ ಸ್ಟಾರ್ಟ್ ಕೊಡ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ಬ್ಲಾಗಲ್ಲಿ ಅದೇ ಮಾತಾಡ್ತಾ ಹೋಗೋಣ. ಜೊತೆಗೆ ಒಂದು ಒಳ್ಳೆ ರೆಸಿಪಿ, ಜೊತೆಗೆ ಒಂದು ಒಳ್ಳೆ ರಂಗೋಲಿ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ದೀರಲ್ವ, ಕಮೆಂಟಲ್ಲಿ ಹಾಕ್ತಾಯಿದ್ದೀರಾ ಏನಕ್ಕೆ ವ್ಲಾಗ್ಸ್ನ ರೆಗ್ಯುಲರಾಗಿ ಹಾಕ್ತಿಲ್ಲ ಅಂತ. ಸುಮಾರು ಜನ ಅದಕ್ಕೆ ಆನ್ಸರು ಕೊಡ್ತಾ ಇದ್ದಾರೆ, ಅವರು ಬ್ಯುಸಿ ಇದ್ದಾರೆ ಗೃಹ ಪ್ರವೇಶ ಇದರಲ್ಲಿ. ಡೆಫಿನೆಟ್ಲಿ ಹೌದು, ಅದು ಈಸಿ ಅಲ್ವೇ ಅಲ್ಲ. ಆ್ಯಕ್ಚುಲಿ ವರ್ಕಿಂಗ್ ಆಗಿರೋದ್ರಿಂದ ನಮಗೆ ಸಿಗೋದೇ ಸಂಜೆ ಹೊತ್ತು ಟೈಮು. ಈಗ ವಾಯ್ಸ್ ಓವರ್ ಕೊಡಬೇಕು ಅಂದರೆ ಒಂದು ಕಾಮ್ ಪ್ಲೇಸ್ ಬೇಕು, ಸೈಲೆಂಟ್ ಪ್ಲೇಸ್ ಬೇಕು ವಾಯ್ಸ್ ಓವರ್ ಕೊಡೋಕ್ಕೆ. ಅದು ನನಗೆ ಸಿಗ್ತಾ ಇಲ್ಲ. ಮಕ್ಕಳು ಆಟ ಆಡ್ತಿರ್ತಾರೆ, ಮತ್ತು ನನ್ನ ಮಗಳು ಕಿರಿಸ್ತಾ ಇರ್ತಾಳೆ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ ನಾವೇ ಮನೇಲಿ ಇರ್ತಾ ಇರಲಿಲ್ಲ, ಶಾಪಿಂಗ್ ಅಂತೆ, ಆ ಕೆಲಸ ಈ ಕೆಲಸ, ಮನೆ ಹತ್ರ ಕೆಲಸ ಅಂತ ಹೋಗ್ತಾನೇ ಇದ್ದೀವಿ. ತುಂಬ ಜನ ಕ್ಯೂರಿಯಸ್ ಆಗಿದ್ದೀರಾ ಗೃಹ ಪ್ರವೇಶ ಹೆಂಗಾಗುತ್ತೋ ಏನೋ ಅಂತ. ಎಷ್ಟು ಒಳ್ಳೆ ಕಮೆಂಟ್ಸ್ ಹಾಕಿ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗಲಿ, ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಧೈರ್ಯ ಹೇಳಿದ್ದೀರಾ, ನಿಮ್ಮ ಬೆಸ್ಟ್ ವಿಶಸ್ನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮ್ಮನೆ ಹೇಳೋದಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅಂತ. ಪ್ರತಿಯೊಬ್ಬರು ಕೆಲವರೆಲ್ಲ ಎಷ್ಟು ಕ್ಲೋಸಾಗಿ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಿರ್ತಾರೆ, ಏನೂ ಟೆನ್ಷನ್ ಮಾಡ್ಕೊಬೇಡಿ, ನಿಧಾನಕ್ಕೆ ಮಾಡ್ಕೊಳ್ಳಿ, ನಿಮ್ಮ ಕೈಲಾಗುತ್ತೆ, ನಿಮ್ಮನ್ನು ನೋಡಿ ನಾವು ಕಲಿತಾ ಇದ್ದೀವಿ ಅಂತ. ಸೊ ನಿಮ್ಮ ಮಾತುಗಳಿಂದನೂ ನಾನು ಎಷ್ಟೊಂದು ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಕೊಬೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಡೇಟು ಫಿಕ್ಸ್ ಆಗಿದೆ, August 4th. ಓಕೆ, August 4th ನಮ್ಮದು ಗೃಹ ಪ್ರವೇಶ. ಏನು ಅಂದರೆ August 4th ಮಂಡೇ, ಸಂಡೇ ಬಂದು ಹೋಮ ಇರುತ್ತೆ, ಗಣಪತಿ ಹೋಮ ಇರುತ್ತೆ, ಮಂಡೇ ಬಂದು ಗೃಹ ಪ್ರವೇಶ ಇರುತ್ತೆ. ಅದಕ್ಕೆಲ್ಲ ಸೊ ಎಷ್ಟಿದೆ ಯೋಚನೆ ಮಾಡಿ ನೀವೇ, ಒಂದು ಆಲ್ಮೋಸ್ಟ್ ಒಂದು 15-20 ಡೇಸ್ ಇದೆ ಅಷ್ಟೇ. ಸೊ ಅದಕ್ಕೆ ಪ್ರಿಪ್ರೇಷನು ಮೇಯ್ನಾಗಿ ಇದೇ ಟೈಮಲ್ಲಿ, ಅದು July 16ಇಂದ ನನ್ನ ಮಕ್ಕಳ ಟೆಸ್ಟು, July 16ಇಂದ July 23ವರೆಗೂ ಟೆಸ್ಟೇ ಆಗುತ್ತೆ. ಅವ್ರಿಗೆ ಓದಿಸ್ತಾ ಇರಬೇಕು, ಈಗ ಕಾರ್ಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾ ಇರಬೇಕು. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಕುತ್ಕೊಂಡು ಮೆನು ಪ್ರಿಪೇರ್ ಮಾಡಬೇಕು, ಕಾಲ್ಸ್ ಮಾಡ್ತಾ ಇರಬೇಕು ಎಷ್ಟೊಂದು, ಯಾರು ಬೆಸ್ಟ್ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಆಮೇಲೆ ಫೋಟೋಗ್ರಫಿ, ಇದೆಲ್ಲನೂ ಇರುತ್ತಲ್ವ. ಸೊ ಅದರದ್ದೇ ಪ್ರಿಪ್ರೇಷನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಡಿಲೇ, ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋನ ಹಾಕೋಕ್ಕೆ. ಸೊ ಓಕೆ, ಟಾಪಿಕಿಗೆ ಬರೋಣ. ಡೈಲಿ ಅರ್ಲಿ ಮಾರ್ನಿಂಗ್ 5 ಥಾಟ್ಸ್ ಜೊತೆ ಸ್ಟಾರ್ಟ್ ಮಾಡಿ, ಜಸ್ಟ್ 5 ಥಾಟ್ಸ್. ಫಸ್ಟ್ ಏನು ಥಾಟ್ ಅಂದರೆ, ಎದ್ದ ತಕ್ಷಣವೇ ಇದು ನನ್ನ ಹೊಸ ದಿನ, ಆಯಿತಾ. ಇದೊಂದು ಚಾನ್ಸ್. ನಾನು ಯಾವಾಗಲೂ ಹೇಳಂಗೆ, ಇದು ಎಲ್ಲರಿಗೂ ಸಿಗಲ್ಲ. ನೀವು ಡೇ ಸ್ಟಾರ್ಟ್ ಮಾಡ್ತೀರಾ, ಒಂದು 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಹೌದು, ಇದು ನನ್ನ ನ್ಯೂ ಡೇ ಥರನೇ ಸ್ಟಾರ್ಟ್ ಮಾಡಬೇಕು. ಏನೋ ಒಂದು ಹ್ಯಾಂಗ್ ಓವರಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು, ಅದ್ರ ಬಗ್ಗೆ ಥಾಟ್ಸೂ ಇರಬಾರ್ದು. ನಾನು ಫಸ್ಟೇ ಹೇಳ್ತೀನಲ್ಲ, ಈ ಥರ ಒಂದು 5 ಥಾಟ್ಸ್ ಜೊತೆ ಡೇನ ಸ್ಟಾರ್ಟ್ ಮಾಡೋದು ಇದ್ದಕ್ಕಿದ್ದಂಗೆ ಬರಲ್ಲ, ಅದೊಂದು ಪ್ರಾಕ್ಟೀಸಿಂದನೇ ಬರೋದು. ಒಂದು 10-15 ಡೇಸ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗಲೂ ಡೇನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇದು ನನ್ನ ಹೊಸ ಡೇ, ಹೊಸ ಚಾನ್ಸು. ಆಮೇಲೆ ನಮಗೆ ಗ್ರೇಟ್ಫುಲ್ ಆಗಿರಬೇಕು, ಖುಷಿಯಿಂದನೇ ಸ್ಟಾರ್ಟ್ ಮಾಡಿ. ಏನೋ ಬೇಜಾರು ಮಾಡಿಕೊಂಡು ಮೂಡ್ ಔಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ಸನ್ಶೈನು ಬೆಳಗ್ಗೆ ಎದ್ದ ತಕ್ಷಣ ಇವೆಲ್ಲ ಒಂದು ಪಾಸಿಟಿವ್ ಕ್ರಿಯೇಟ್ ಮಾಡುತ್ತೆ, ಪಾಸಿಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಎದ್ದ ತಕ್ಷಣ ಎಷ್ಟೊತ್ತು ಕೂತ್ಕೊಳ್ಳೋದು ಬೆಡ್ ಮೇಲೇ, ಒಂದು ಅರ್ಧ ಗಂಟೆ 3/4 ಗಂಟೆ ಮೊಬೈಲ್ನ ಸ್ಕ್ರಾಲ್ ಮಾಡಿಕೊಂಡು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಅದು ಬಂದು ಏನು ಹೇಳ್ಕೊಬೇಕು ಅಂದರೆ, ನಾನು ಸ್ಟ್ರಾಂಗು ಅಂತಲೇ ಹೇಳ್ಕೊಬೇಕು. ಯಾವಾಗಲೂ ಎಂಥ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ಲೈಫಲ್ಲಿ ಅಂದರೆ, ನಿಮಗೆ ನೀವು ಪಾಸಿಟಿವ್ ಆಗಿ ಮೋಟಿವೇಟಿಂಗ್ ಆಗಿ ಮಾತಾಡ್ಕೊಳ್ತಾ ಇದ್ದರೆ, ನಾನು ಸ್ಟ್ರಾಂಗು, ನಾನು ಕೇಪಬಲ್ ಇದ್ದೀನಿ, ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗುತ್ತೆ, ನನಗೇನು ಇಂಪಾರ್ಟೆಂಟು, ಏನೇ ವರೀಸ್ ಇದ್ದರೂ ನನಗೆ ಹ್ಯಾಪಿನೆಸ್ ಇಂಪಾರ್ಟೆಂಟು, ಏನೇ ಒಂದು ಟೆನ್ಷನ್ ಇದ್ದರೂ ನನಗೆ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್. ಈ ಥರನೇ ಡೇನ ಸ್ಟಾರ್ಟ್ ಮಾಡಬೇಕು. ನಾನು ಪೀಸ್ಫುಲಿ ಆಗಿರ್ತೀನಿ, ಯಾವುದೇ ವರಿ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ ಆ ಥರ ಸ್ಟಾರ್ಟ್ ಮಾಡಿ.
ಹಾಗೇ ಆಗುತ್ತೆ ಅಂತ ಏನಿಲ್ಲ. ಆ ಥರ ಸ್ಟಾರ್ಟ್ ಮಾಡಿದ್ರೆ ಪ್ರಾಬಬಿಲಿಟಿ 90+%. ಆಯಿತಾ. ಇಡೀ ದಿನ ಪೀಸ್ಫುಲ್ ಆಗಿರೋ ಪರ್ಸೆಂಟೇಜ್ ಬಂದು 90+. ಇಡೀ ದಿನ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಡೀ ದಿನ ಪೀಸ್ಫುಲ್ಲಾಗಿ ಇರ್ತೀನಿ, ಏನೇ ಟೆನ್ಷನ್ ತೊಗೊಳ್ಳಲ್ಲ, ಯಾವುದೇ ಒಂದು ವರಿ ಮಾಡ್ಕೊಳ್ಳಲ್ಲ ಅಂತ ಸ್ಟಾರ್ಟ್ ಮಾಡಿ. ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸೆಕೆಂಡ್ ಬಂತು, ಯಾವುದೇ ಒಂದು ದಿನ ಸನ್ರೈಸ್ ಆಗಿದ ತಕ್ಷಣ ನನ್ನ ಎನರ್ಜಿನ ನಾನು ರೀಸೆಟ್ ಮಾಡ್ಕೋತೀನಿ, ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೋತೀನಿ, ನಿನ್ನೆಗಿಂತ ನಾನು ಇಂಪ್ರೂವ್ ಆಗ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಂದೆಗಿಂತ ಯಾವುದೋ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ನಾನು ಅವ್ರ ಥರ ಆಗಬೇಕು, ಅವರಷ್ಟು ಪರ್ಫೆಕ್ಟ್ ಆಗಬೇಕು, ಆಗೋಕ್ಕಾಗಲ್ಲ, ಕಷ್ಟ. ಇದರಿಂದ ನಾವು ಎನರ್ಜಿನ ಡೌನ್ ಮಾಡ್ಕೊಳ್ತೀವಿ ಹೊರತು ಗ್ರೋತ್ ಅನ್ನೋದು ಆಗ್ತಾ ಇರಲ್ಲ. ಡೆಫಿನೆಟ್ಲಿ ನಾವು ಏನು ಅನ್ಕೋಬೇಕು ಅಂದರೆ, ನನ್ನ ಎನರ್ಜಿ ನಿನ್ನೆಗಿಂತ ನಾನು ಜಾಸ್ತಿ ಮಾಡ್ಕೋತೀನಿ, ನಿನ್ನೆಗಿಂತ ನಾನು ಬೆಟರ್ ಲೈಫ್ನ ಲೀಡ್ ಮಾಡ್ಕೋತೀನಿ. ಏನೇ ಇರಲಿ, ಚಿಕ್ಕ ಚಿಕ್ಕ ಸ್ಟೆಪ್ಸ್ನೇ ಇರ್ಬೋದು, ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ಮಾಲಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಿರ್ಬೋದು, ನಾನು ಹೇಗೆ ಖುಷಿಯಾಗಿರೋದು, ನನ್ನ ಆ್ಯಟಿಟ್ಯೂಡು, ನಾನು ಟೆನ್ಷನ್ ಮಾಡ್ಕೊಳ್ಳೋ ರೀತಿ ಇರ್ಬೋದು, ನಾನು ಮಾತಾಡೋ ರೀತಿ ಇರ್ಬೋದು, ಪ್ರತಿಯೊಂದೂ ನಾನು ನಿನ್ನೆಗಿಂತ ಇಂಪ್ರೂವ್ ಮಾಡ್ಕೋತೀನಿ ಅನ್ನೋ ಒಂದು ಮೈಂಡ್ಸೆಟ್ಟು ಥಾಟಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ನಾನು ಏನೇ ಡೆಸಿಷನ್ ತೊಗೊಂಡ್ರು, ನನ್ನ ಲೈಫ್ ಹೇಗೆ ನಡೀತಾ ಇದ್ರು ಅದಕ್ಕೆ ಇನ್ಚಾರ್ಜ್ ನಾನೇ. ಈಗ ನಾನು ಹೆಂಗೆ ಹೇಗೋ ಸಿಚುವೇಶನ್ಸ್ ಬಂದೇ ಬರುತ್ತೆ, ಕಷ್ಟ ಬರುತ್ತೆ, ಏನೋ ಒಂಥರ ಅನೀಸಿ ಆಗ್ತಿರುತ್ತೆ. ಬಟ್ ಆ ಸಿಚುವೇಶನ್ನು ನನ್ನ ಲೈಫಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತಿರೋದೆ, ಅಂದರೆ ನನ್ನ ಲೈಫ್ ನಾನು ಯಾವ ರೀತಿ ಲೀಡ್ ಮಾಡ್ತಿದ್ದೀನಿ, ಅದಕ್ಕೆ ಸೋಲ್ ರೆಸ್ಪಾನ್ಸಿಬಲ್ ನಾನೇ. ಅದಕ್ಕೆ ನಾನು ರಿಯಾಕ್ಟ್ ಮಾಡ್ದೇನೂ ಇರ್ಬೋದು, ಏನೋ ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡ್ದೇನೂ ಇರ್ಬೋದು, ಜಸ್ಟ್ ರೆಸ್ಪಾಂಡ್ ಮಾಡಿ ಸುಮ್ಮನಾಗ್ಬೋದು. ಸೊ ಆ ಥರ ಬೆಳಗ್ಗೆನೇ ನಮ್ಮ ಲೈಫ್ಗೆ ನಾವೇ ಇನ್ಚಾರ್ಜು. ನಾನು ಇಡೀ ದಿನ ಯಾವ ರೀತಿ ಇರ್ತೀನಿ, ಯಾವ ರೀತಿ ನಡ್ಕೋತೀನಿ, ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಅದು ನಾನು ಮಾತ್ರನೇ ಇನ್ಚಾರ್ಜು. ಕಾಮಾಗಿರಬೇಕು, ಕರೇಜಾಗಿರಬೇಕು. ಏನೇ ಆದರೂ ಕೂಡ ಧೈರ್ಯ ಕೆಡಲೇಬಾರ್ದು, ಆಯಿತಾ. ಯಾವಾಗ ನಾವು ಧೈರ್ಯನ ಕಳ್ಕೊಂಡ್ಬಿಡ್ತೀವಿ, ಇಡೀ ದಿನನ ಮ್ಯಾನೇಜ್ ಮಾಡೋದಲ್ಲ, ಲೈಫ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೈಫ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಡೇಸ್ ಅಷ್ಟೇ. ನೀವು ಡೇಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಲೈಫ್ನ ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡ್ಬೋದು. ನೆಕ್ಸ್ಟ್, ಏನು ಬರುತ್ತೆ ಇವತ್ತು ನಾನು ಫೇಸ್ ಮಾಡೋಕ್ಕೆ ರೆಡಿ, ಆಯಿತಾ. ಬೆಳಗ್ಗೆನೇ ಆ ಚಾಲೆಂಜಿಂಗು, ಆ ಥರ ಸ್ಟ್ರಾಂಗ್ ಮೈಂಡೆಡು, ಕರೇಜಾಗಿ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆ ದಿನವೇ ಬೆಳಗ್ಗೆನೇ ಅನ್ಕೋಬೇಕು, ನಾನು ಇವತ್ತು ಏನಾದ್ರು ಒಂದು ಕಲಿತೀನಿ ಅಂತ. ಲೈಫ್ ಈಸ್ ನಥಿಂಗ್ ಬಟ್ ಇಂಪ್ರೂವ್ಮೆಂಟ್. ಡೇ ಬೈ ಡೇ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ, ಯಾವ ರೀತಿ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡ್ತೀರಾ, ಏನು ಕಲಿತಾ ಹೋಗ್ತೀರಾ, ಈಗ ಅಪ್ಡೇಟ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಸೆಕೆಂಡ್. ಥರ್ಡ್ ಇಂಪಾರ್ಟೆಂಟ್, ಫಿಸಿಕಲ್ ಫಿಟ್ನೆಸ್ ಅಂತೂ ನಾನು ಡೆಫಿನೆಟ್ಟಾಗಿ ಮಾಡೇ ಮಾಡ್ತೀನಿ ಅಂತ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಅಂದರೆ ಏನೇ ಬ್ಯುಸಿ ಇದ್ದರೂ ಕೂಡ ಒಂದು 30 ನಿಮಿಷ 40 ನಿಮಿಷ, ಅಥವಾ ಸ್ಟಾರ್ಟಿಂಗ್ ನೀವು ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು 10 ನಿಮಿಷ ವಾಕಿಂಗ್ ಮಾಡೋದು, 10 ನಿಮಿಷ ಸ್ಟ್ರೆಚಿಂಗ್ ಎಕ್ಸಸೈಸು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಜಸ್ಟ್ ಕೂತಿದ್ದ ಜಾಗದಲ್ಲೇ ಟೈಮ್ ಸ್ಪೆಂಡ್ ಮಾಡೋದು, ಕೂತಿದ್ದ ಜಾಗದಲ್ಲೇ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು, ಇನ್ಹಲೇಷನು ಎಕ್ಸಲೇಷನು, ಏನೇ ಆದರೂ ಕೂಡ ನಾನು ಫಿಸಿಕಲ್ ಆ್ಯಕ್ಟಿವಿಟಿಗೆ, ಫಿಸಿಕಲ್ ಫಿಟ್ನೆಸ್ಗೆ ಟೈಮ್ ಕೊಡ್ತೀನಿ ಅಂತ ಫಿಕ್ಸ್ ಆಗೋದು. ನೀವು ಮೈಂಡಲ್ಲಿ ಫಿಕ್ಸ್ ಆದರೆ, ಒಂದು ವಿಲ್ ಪವರ್ ಇದ್ದರೆ ನೀವು ಕೊಡ್ತೀರಾ. ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ನಾಳಿದ್ದು ಮಾಡೋಣ ಅಂತ ಈ ಥರನೇ ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ನಮ್ಮ ಹೆಲ್ತ್ ಹಾಳಾಗೋದ್ಮೇಲೆ ತುಂಬ ಕಷ್ಟ ಆಗುತ್ತೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ. ಸೊ ನೀವು ನಂಬಲ್ಲ, ಇಷ್ಟೂ ಬ್ಯುಸಿ ಇದ್ದರೂ ಕೂಡ ನಾನು ಏನೇ ಕಾರಣಕ್ಕೂ ಕೂಡ ವಾಕಿಂಗ್ ಬಿಡಲ್ಲ. ಸೊ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಅದು ಆಗ್ತಾಯಿಲ್ಲ ನನಗೆ. ವಾಕಿಂಗ್ ಅಂತೂ ಬೆಳಗ್ಗೆ 30 ಮಿನಿಟ್ಸು, ಈವ್ನಿಂಗ್ 30 ಮಿನಿಟ್ಸ್ ಮಾಡೇ ಮಾಡ್ತೀನಿ. ಏನಾದ್ರು ಆಗಲಿ, ಯಾವ್ದಾರ ಕೆಲಸನೂ ಬಿಟ್ಬಿಡ್ತೀನಿ, ಬಟ್ ವಾಕಿಂಗ್ ಮಾತ್ರ ಬಿಡಲ್ಲ. ನೆಕ್ಸ್ಟ್, ಇದಂತೂ ಬೆಳಗ್ಗೆ ಹೊತ್ತು ಡೆಫಿನೆಟ್ಲಿ ಅನ್ಕೋಬೇಕು. ಏನು ಅಂದರೆ, ನನ್ನ ಲೈಫ್ನ ಯಾವ ರೀತಿ ನಾನು ಲೀಡ್ ಮಾಡ್ತೀನಿ ಅಂದರೆ, ಯಾವ್ಯಾವ ಸಿಚುವೇಶನ್ಸ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಂಥದ್ದು ಮಾತ್ರ ನಾನು ಕಾನ್ಸಂಟ್ರೇಟೆಡ್ ಮಾಡ್ತಾ ಹೋಗ್ತೀನಿ. ಎಷ್ಟೊಂದು ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅದು ಸುಮ್ಮನೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ನಾವು ಬೆಳಗ್ಗೆನೇ ಕೆಲಸ ಮಾಡ್ತಾ ಅನ್ಕೋಬೇಕು, ಇಲ್ಲ ಯಾವುದಕ್ಕೂ ಜಾಸ್ತಿ ರಿಯಾಕ್ಟ್ ಆಗೋಕ್ಕೆ ಹೋಗಬಾರ್ದು. ಎಲ್ಲ ನಮ್ಮ ಕೈಲಿ ಕಂಟ್ರೋಲ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಯಾವ್ದು ನಮ್ಮ ಕಂಟ್ರೋಲಲ್ಲಿದೆ? ಈಗ ನೋಡಿ, ನನ್ನ ಫಿಸಿಕಲ್ ಹೆಲ್ತ್ನ ನಾನು ಕಾಪಾಡ್ಕೊಳ್ಳೋದು, ನಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ನನ್ನ ಕೈಲಿದೆ. ಅದ್ರ ಬಗ್ಗೆ ವರ್ಕ್ ಮಾಡಿ. ವಾಕಿಂಗ್ ಹೋಗಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಜ ನನಗೆ ಏನು ಖುಷಿ ಅಂದರೆ, ಆ ವಾಚಲ್ಲಿ ಒಂದೊಂದು ಸ್ಟೆಪ್ಸೂ ಇನ್ಕ್ರೀಸ್ ಆಗ್ತಾ ಇದ್ದರೆ ತುಂಬಾ ಖುಷಿ ಆಗ್ತಿರುತ್ತೆ. ಅಂದರೆ ನಾನು ಹೌದಲ್ವಾ, ಡೆಫಿನೆಟ್ಲಿ ನಾನು ಟೈಮ್ ಅನ್ನೋದು ಕೊಡ್ತಾಯಿದ್ದೀನಿ ನನ್ನ ಹೆಲ್ತ್ಗೋಸ್ಕರ. ಆ ಇನ್ಕ್ರೀಸ್ ಆಗ್ತಾಯಿದ್ರೆ ನನಗೊಂಥರ ಮೋಟಿವೇಟಿಂಗು. ಹೌದು, ಇನ್ನೂ
ಇನ್ನೂ ಮಾಡಬೇಕು ಅಂತ. ಸೊ ಸಣ್ಣ ಪುಟ್ಟ ಖುಷಿನ ನೀವು ಕಾಣ್ತಾ ಇರಬೇಕು. ದೊಡ್ಡದ್ರಲ್ಲೇ ನಾನು ಖುಷಿ ಪಡುತ್ತೀನಿ, ಏನೋ ಒಂದು ಎಲ್ಲರನ್ನೂ ಕಂಟ್ರೋಲ್ ಮಾಡಿಬಿಡ್ತೀನಿ, ಸಿಚುವೇಶನ್ನ ಕಂಟ್ರೋಲ್ ಮಾಡ್ತೀನಿ, ಲೈಫ್ನ, ಆ ಥರ ಡೆಫಿನೆಟ್ಲಿ ಆಗೋಲ್ಲ. ಏನು ಸಣ್ಣದಿದೆಯಲ್ಲ, ನೇಚರ್ನ ಸ್ಪೆಂಡ್ ಮಾಡಿ, ವಾಕಿಂಗ್ ಹೋಗಿ ಆ ಬರ್ಡ್ ಸೌಂಡ್ ಕೇಳೋದಿರ್ಬೋದು, ಆ ಲೀವ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಸನ್ರೈಸ್ನ ನೋಡೋದಿರ್ಬೋದು, ಇದೆಲ್ಲ ಚಿಕ್ಕ ಪುಟ್ಟ ಅಂತ ಅನಿಸುತ್ತೆ, ಬಟ್ ಡೆಫಿನೆಟ್ಲಿ ನಾಟ್. ಅರ್ಲಿ ಮಾರ್ನಿಂಗ್ ನಾವು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ, ಬರ್ಡ್ ಸೌಂಡ್ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಡೀ ದಿನ ಎಷ್ಟು ಪಾಸಿಟಿವ್ ಆಗಿರುತ್ತೆ ಗೊತ್ತಾ. ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಬನ್ನಿ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಕಮಿಟ್ಮೆಂಟು ಇಟ್ಕೊಬೇಡಿ, ವಾಕಿಂಗ್ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಇಡೀ ದಿನ ಯಾವ ರೀತಿ ಇರುತ್ತೆ, ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡಿ. ನೆಕ್ಸ್ಟ್ ಬಂದು ಏನೇ ಒಂದು ಚಾಲೆಂಜಸ್ ಬಂದರೂ ಕೂಡ ನಾನು ಅದನ್ನು ಒಂದು ಆಪರ್ಚುನಿಟಿ ಥರ ನೋಡ್ತೀನಿ ಅಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಎಲ್ಲನೂ ನಾವು ಅಂದ್ಕೊಂಡಂಗೆ ಏನೂ ಆಗ್ತಿರಲ್ಲ. ಸೊ ಚಾಲೆಂಜ್ ಬಂತ ಏನೋ ಒಂದು ಕಲಿಯೋಕ್ಕೆ ಒಂದು ಆಪರ್ಚುನಿಟಿ. ಒಂದು ಅದನ್ನು ನನ್ನ ಸ್ಟ್ರಾಂಗ್ ಮಾಡುತ್ತೆ, ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ, ಫಿಸಿಕಲಿ ಸ್ಟ್ರಾಂಗ್ ಮಾಡುತ್ತೆ. ನಾನು ಹೇಗೆ ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗುತ್ತೆ, ಹೇಗೆ ನಾನು ಥಿಂಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು, ಆಪೋಸಿಟ್ ಪರ್ಸನ್ನ ಯಾವ ರೀತಿ ನಾನು ಡೀಲ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ನಾನು ಪ್ರತಿಯೊಂದು ಕಲಿಸುತ್ತೆ. ಒಂದು ಯಾವುದನ್ನು ಚಾಲೆಂಜ್ ಬಂದಿದೆ ಅಂದರೆ ಅದನ್ನು ಏನೋ ಕಷ್ಟ ಅಂತ ಅಂದ್ಕೋಬೇಡಿ, ಅದೊಂದು ಚಾನ್ಸ್ ಅಂತ ಅಂದ್ಕೊಳ್ಳಿ, ಅದೊಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಬೇಕು. ಇಡೀ ದಿನ ನಾನು ಚೆನ್ನಾಗೇ ಕಳಿತೀನಿ, ಇಡೀ ದಿನ ನಾನು ಕರೆಕ್ಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ, ಏನೇ ಚಾಲೆಂಜ್ ಬಂದರೂ ಅದನ್ನು ಆಪರ್ಚುನಿಟಿ ತೊಗೊಂಡು ಅದರಿಂದ ನಾನು ಏನೋ ಕಲಿತೀನಿ ಅಂತ ಅಂದ್ಕೊಂಡ್ರೆ ಯಾವುದು ದಿನವೂ ಕಷ್ಟ ಆಗೋಲ್ಲ. ನೆಕ್ಸ್ಟ್ ನೋಡಿ, ನಾನು ಪೂರಿಗೆ ಒಂದು ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಪ್ಲೀಸ್ ಟ್ರೈ ಮಾಡಿ. ಸಿಂಪಲ್ ರೆಸಿಪಿನೇ, ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಒಂದು ಕಡಾಯಿ ತೊಗೊಂಡು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕಿದ್ದೀನಿ. ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅಡುಗೆ ಅರಶಿನ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇನ್ನೊಂದು ಕಡೆ ಆಲೂಗಡ್ಡೆನ ನಾನು ಯಾವಾಗಲೂ ಸಿಪ್ಪೆ ತೆಗ್ದೇ ಬೇಯಿಸೋಕ್ಕಿಡ್ತೀನಿ. ಒಂದು ಸ್ವಲ್ಪ ಕಂಟೆಂಟ್ ಆಫ್ ಸ್ಟಾರ್ಚ್ ಹೋಗಲಿ ಅಂತ. ಆಲೂಗಡ್ಡೆನೇ ಫುಲ್ಲು ಸ್ಟಾರ್ಚು, ಕ್ಯಾಲರೀಸ್ ಜಾಸ್ತಿ, ಅದಕ್ಕೆ ಸಿಪ್ಪೆ ತೆಗೆದು ನೀಟಾಗಿ ಎಲ್ಲ ವಾಶ್ ಮಾಡಿ ಆಮೇಲೆ ಸಿಪ್ಪೆ ತೆಗೆದು ಆಮೇಲೆ ಬಾಯ್ಲಿಗೆ ಇಡ್ತೀನಿ. ಬೇಗನೆ ಆಗೋಗುತ್ತೆ. ಆಮೇಲೆ ನೀರೆಲ್ಲ ಬಸ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ತೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಚಾಪ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪ್ರೊಸೀಜರ್ ಬಂದು ತುಂಬಾ ಸಿಂಪಲ್ಲು, ಆಯಿತಾ, ಪಟ ಆಗ್ತಿರುತ್ತೆ. ಆದರೆ ಮೀಡಿಯಮ್ ಫ್ಲೇಮಲ್ಲಿ ನೀವೆಷ್ಟು ಚೆನ್ನಾಗಿ ಈರುಳ್ಳಿನ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ತೀರಾ, ಟೊಮ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರಾ, ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡಿ, ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಬೇಗ ಆಗೋಗುತ್ತೆ. ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಅದೆರಡೂ ಇಲ್ಲ ಅಂದರೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಪೂರಿಗೆ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳಿದ್ರು. ನೀವು ಟ್ರೈ ಮಾಡಿ. ಖಾರದ ಪುಡಿ, ಧನಿಯಾ ಪುಡಿ ಒಂದು ಆಪ್ಷನ್ನು, ಇನ್ನೊಂದು ಸಾಂಬಾರು ಪುಡಿ ಹೇಳಿದ್ನಲ್ಲ, ಸಾಂಬಾರು ಪುಡಿದು ಬೆಸ್ಟ್ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ. ಆಮೇಲೆ ಇದು ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊಂಡ್ರೆ ಸೂಪರಾಗಿರುವಂಥ ಒಂಥರ ಆಲೂಗಡ್ಡೆ ಸಾಗು ಅನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ನಾನು ಬೆಳಗ್ಗೆ ಹೊತ್ತು ಏನು ಅಂದ್ಕೊಳ್ಬೇಕು ಅಂದರೆ, ಇಡೀ ದಿನ ನನಗೆ ಸಂಜೆ ಆಗ್ತಾ ಹಿಂಗಾಗ್ತಿದೆ ಅಂದರೆ ಎನರ್ಜಿನೇ ಇರಲ್ಲ. ಒಂದು 9 ಗಂಟೆ ಆಗಿದೆ ಅಂದರೆ ನನಗಿನ್ನು ಆಗಲ್ಲ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ. ಆಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ, ಅಂದರೆ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೇಗೆ ನಾನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ, ಬೆಸ್ಟ್ ಏನು ಗೊತ್ತಾ, ಇಡೀ ದಿನದಲ್ಲಿ ಎನರ್ಜಿನ ಬ್ಯಾಲೆನ್ಸಿಂಗ್ ಆಗಿ ನಾವು ಖರ್ಚು ಮಾಡಬೇಕು. ತುಂಬ ಹೈಫೈ ಆಗಿ ಬೆಳಗ್ಗೆ ಹೊತ್ತು ತುಂಬ ನಮ್ಮ ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೆ ನೀವು ನೋಡ್ಕೋಬೇಕು. ನನಗೆ ಕೆಲವು ಸತಿ ಎನರ್ಜಿ ತುಂಬ ಜಾಸ್ತಿ ಬೆಳಗ್ಗೆ ಹೊತ್ತಿರುತ್ತೆ, ತುಂಬ ಜಾಸ್ತಿ ಕೆಲವು ಸತಿ ನೈಟ್ ಇರುತ್ತೆ, ಕೆಲವು ದಿನ, ಆಯಿತಾ, ಡಿಪೆಂಡ್ಸ್. ನನಗೆ ಕಾಲೇಜಲ್ಲಿ ತುಂಬ ಕೆಲಸ ಇದೆ ಅಂದರೆ ನನಗೆ ನೈಟ್ ಟೈಮ್ ಎನರ್ಜಿನೇ ಇರಲ್ಲ. ಸೊ ನಾವು ಬೆಳಗ್ಗೆ ಹೊತ್ತು ಫಿಕ್ಸ್ ಮಾಡ್ಕೋಬೇಕು. ನಮಗೆ ಗೊತ್ತಿರುತ್ತಲ್ವ ಇಡೀ ದಿನ ಹೆಂಗಿರುತ್ತೆ. ನನಗೆ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್, ನನಗೆ ಕ್ಲಾಸಸ್ಸು ಕೆಲವು ದಿನ ನನಗೆ ಟ್ಯೂಸ್ಡೇ, ಮಂಡೇ ಎಲ್ಲ ತುಂಬ ಕ್ಲಾಸಸ್ಸು, ಆಯಿತಾ. ಅವತ್ತು ನಾನು ಏನು ಮಾಡ್ಕೊಡ್ತೀನಿ, ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ, ಸಂಜೆ ಹೊತ್ತು ಅಷ್ಟೊಂದು ಕೆಲಸ ಏನೂ ಇರಲ್ಲ. ಸೊ ಆ ರೀತಿ ಇಡೀ ದಿನನ ಕೆಲಸನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಹಿಂದಿನ ದಿನದನ್ನು ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಏನು ಅನಿಸುತ್ತೆ ಅದನ್ನೇ ಕ್ಯಾರಿ ಓವರ್ ಮಾಡಿಕೊಂಡು ಈ ದಿನವೂ ಸ್ಟಾರ್ಟ್ ಮಾಡಿದ್ರೆ ನಿನ್ನೆನೂ ವೇಸ್ಟ್ ಮಾಡಿದ್ವಿ, ಇವತ್ತು ವೇಸ್ಟ್ ಮಾಡ್ತೀವಿ. ಸೊ ಆ ಥರ ಬೆಳಗ್ಗೆನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಯಾವ ಸಕ್ಸಸ್ಸು ಈಸಿಯಾಗಿ ಬರಲ್ಲ. ನಮ್ಮನ್ನು ನಾವು ನಂಬಿದ್ರೆ ಮಾತ್ರ ಸಕ್ಸಸ್ ಅನ್ನೋದು ಈಸಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಡ್ರೀಮ್ಸ್ ಅಂತ ಇರುತ್ತೆ.
ಆ ಡ್ರೀಮ್ಸ್ ಪ್ರಕಾರ ನಾವು ಪ್ಲ್ಯಾನ್ಸ್ನ ಮಾಡ್ಕೋಬೇಕು. ಆ ಪ್ಲ್ಯಾನ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಆ್ಯಕ್ಷನಲ್ಲಿ ತರಬೇಕು. ಆಗ ಇಡೀ ದಿನ ಪ್ರತಿಯೊಂದು ದಿನವೂ ಚೆನ್ನಾಗೇ ಇರುತ್ತೆ. ಪ್ರತಿಯೊಂದು ದಿನವೂ ನಮಗೆ ಗಿಫ್ಟ್ ಆಯಿತಾ. ಎಷ್ಟೋ ಜನಕ್ಕೆ ಈ ದಿನ ಅವ್ರು ನೋಡೇ ಇರಲ್ಲ. ನಮ್ಗೆ ಆ ಚಾನ್ಸ್ ಸಿಕ್ಕಿದೆ ಅಂದರೆ ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು. ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಹೋಗಬೇಕು. ನಾವು ಬೆಳಗ್ಗೆ ಹೊತ್ತು ಯಾವ ರೀತಿ ಥಿಂಕ್ ಮಾಡ್ತೀವಿ, ಯಾವ ರೀತಿ ಎದ್ದೇಳ್ತೀವಿ, ಯಾವ ರೀತಿ ಟೆನ್ಷನ್ ಮಾಡ್ಕೊಳ್ದೆ ಸ್ಟಾರ್ಟ್ ಮಾಡ್ತೀವಿ, ಇಡೀ ದಿನ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಕಾಮಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ. ತುಂಬ ಏನೋ ಸಾಧಿಸ್ಬಿಡ್ಬೇಕು ಒಂದೇ ದಿನದಲ್ಲಿ, ಆ ಥರ ಆಗಲ್ಲ. ಪ್ರತಿ ದಿನದಲ್ಲಿ ಒಂದು ಸ್ಮಾಲ್ ಸ್ಟೆಪ್ಸ್ ತೊಗೊಳ್ತಾ ಹೋದರೂ ಕೂಡ ನಮಗೆ ಫೈನಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಲೈಫ್ನ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಕಾಣ್ತಿರ್ತೀವಿ. ಮೇನ್ಫುಲಿ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಪ್ರತಿಯೊಂದು ದಿನವೂ ನಾವು ಇದೇ ಥರ ಸ್ಟಾರ್ಟ್ ಮಾಡಬೇಕು. ಸೊ ಈ ಜಸ್ಟ್ 5 ಥಾಟ್ಸ್ನ ಸ್ಟಾರ್ಟ್ ಮಾಡಿ. ಇಲ್ಲ, ನನ್ನ ದಿನ ಚೆನ್ನಾಗೇ ಇರುತ್ತೆ, ನಾನು ಸ್ಟ್ರಾಂಗಾಗೇ ಇರ್ತೀನಿ, ಬ್ಯಾಲೆನ್ಸ್ಡ್ ಆಗಿರ್ತೀನಿ, ಹಿಂದಿಂದ ಏನೂ ಯೋಚನೆ ಮಾಡಲ್ಲ ಅಂತ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ದಿನವೂ ಚೆನ್ನಾಗಿಯೇ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ನಾವು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನನಗೆ ಏನಾದರೂ ತುಂಬ ಚೆನ್ನಾಗಿರಬೇಕು ಮೂಡು ಅಂದರೆ ಒಳ್ಳೆ ಸೀರೆನ ಉಟ್ಕೊಂಡು ಹೋಗ್ತೀನಿ. ನಾನು ಈ ಥರ ಈಗ ಟಿಫನ್ ತಿಂತಾಯಿದ್ದೀನಿ ಮನೆಯಲ್ಲಿ, ಈ ಥರ ರೆಡಿಯಾಗಿರ್ತೀನಿ. ತುಂಬ ನನಗೆ ಇಷ್ಟ ಆಗುತ್ತೆ. ಸ್ಯಾರೀಸ್ ಉಟ್ಕೊಂಡಿದ್ದೀನಿ ಅಂದರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ, ಪ್ರೆಸೆಂಟಬಲ್ ಆಗಿರ್ತೀನಿ ಅಂತ ಅನಿಸುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.